ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಸೊ ಸಾಯಂಕಾಲದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 6 o'clock. ಸೊ ಇವತ್ತು ಫ್ರೈಡೇ, ಆಷಾಢ ಬೇರೆ ಸ್ಟಾರ್ಟ್ ಆಗಿದೆ. ಸೊ ಆಷಾಢ ಶುಕ್ರವಾರ ಇವತ್ತು ಮೊದಲನೆಯ ವಾರ. ಸೊ ಆಕ್ಚುಲಿ ನಾನು ಆಷಾಢ ಶುಕ್ರವಾರದಲ್ಲಿ ದೇವಿಗೆ ಮಡ್ಲಕ್ಕಿ ಎಲ್ಲ ಕೊಡ್ತೀನಿ, ನಿಂಬೆಹಣ್ಣಿನ ದೀಪ ಎಲ್ಲ ಹಚ್ತೀನಿ. ಈ ವಾರನೇ ಮಾಡೋಣ ಅಂತ ಅನ್ಕೊಂಡೆ, ಬಟ್ ಆಗ್ಲಿಲ್ಲ. ಅದಕ್ಕೆ ನೆಕ್ಸ್ಟ್ ವೀಕ್ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಅದಕ್ಕೆ ಇವತ್ತು ಫಸ್ಟ್ ವಾರ ಅಲ್ವಾ, ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀನಿ ನಾನು, ನನ್ನ ಫ್ರೆಂಡ್ಸು. ಸೊ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಇವಾಗ ಹೊರಡಬೇಕು. ಆಕ್ಚುಲಿ ನನ್ನ ಮುಖದಲ್ಲಿ ಈ ಗುಳ್ಳೆನೆ ಹೆಂಗೆ ಕಾಣಿಸ್ತಾ ಇದೆ ಅಂದ್ರೆ ಏನಕ್ಕೆ ಆಯ್ತೋ ಗೊತ್ತಿಲ್ಲ. ನಂದು ಡ್ರೈ ಸ್ಕಿನ್ನು, ಅಷ್ಟು ಗುಳ್ಳೆ ಆಗಲ್ಲ, ಬಟ್ ಇದು ಆಗ್ಬಿಟ್ಟಿದೆ. ನೋಡ್ಬೇಕು ಯಾವಾಗ ಕಮ್ಮಿ ಆಗುತ್ತೆ ಅಂತ. ಮುಖ ನೋಡ್ಕೊಂಡ್ರೆ ನನಗೆ ಒಂಥರ ಆಶ್ಚರ್ಯ ಆಗುತ್ತೆ ಒಂದೊಂದ್ಸತಿ, ಏನಪ್ಪ ಗುಳ್ಳೆ ಆಗೋಗ್ಬಿಟ್ಟಿದ್ಯಲ್ಲ ಅಂತ ಅಂದ್ಬಿಟ್ಟು. ಸೊ ಫ್ರೆಂಡ್ಸ್, ಇವಾಗ ಹೊರಡೋಣ. ಆ್ಯಂಡ್ ಇದು ನನ್ನ ಡ್ರೆಸ್. ಇದು ನೋಡಿರ್ತೀರ ನೀವು ಈ ಡ್ರೆಸ್ನ. ಸೊ ಫ್ರೆಂಡ್ಸ್ ಕೂಡ ಬಂದರು. ಕಾರ್ ಹತ್ತಿದ ತಕ್ಷಣವೇ ಮಾತು ಸತ ಶುರು ಆಗೇ ಹೋಗುತ್ತೆ. ಸೊ ಡೈಲಿ ಸಿಕ್ಕಿದ್ರು ಏನೋ ಒಂದು ಇರುತ್ತೆ ವಿಷಯ ಮಾತಾಡ್ತಾನೇ ಇರ್ತೀವಿ. ಫ್ರೆಂಡ್ಸ್ ಅಂದರೆ ಹಾಗೆ ಅಲ್ವಾ, ಏನೋ ಒಂದು ವಿಷಯ ತೊಗೊಳೋದು, ಅದ್ರ ಬಗ್ಗೆ ಮಾತಾಡೋದು, ಜೋಕ್ಸ್ ಮಾಡೋದು, ಕಾಲು ಎಳೆಯೋದು ಮಾಡ್ತಾನೆ ಇರ್ತೀವಿ. ಹಾಗೆ ಮಾತಾಡಿಕೊಂಡು ದೇವಸ್ಥಾನ ಕೂಡ ರೀಚ್ ಆದ್ವಿ. ಸೊ ಆ ದೇವಸ್ಥಾನದ ಹತ್ರ ಹೂವಿನ ಅಂಗಡಿ ಇರುತ್ತಲ್ವ, ಸೊ ಅಲ್ಲೇ ಎಲ್ಲ ಥರದ ದೀಪನೂ ಇಟ್ಟಿರ್ತಾರೆ. ನಿಂಬೆಹಣ್ಣಿನ ದೀಪ, ಬೆಲ್ಲದ ದೀಪ, ಕುಂಬಳಕಾಯಿ ದೀಪ, ಮತ್ತು ಮಡ್ಲಕ್ಕಿಗೂ ಸತ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ. ಅಕ್ಕಿ, ಬೆಲ್ಲ, ಬಳೆ, ಬಾಳೆಹಣ್ಣು, ಹೂವು, ಮತ್ತು ಬ್ಲೌಸ್ ಪೀಸು, ಮತ್ತು ಸೀರೆನೂ ಸತ ಇಟ್ಟಿರ್ತಾರೆ. ಸೊ ನಾವು ಅಲ್ಲೇ ತಗೊಂಡು ದೇವರಿಗೆ ಕೊಡಬಹುದು. ನಾವು ಹೋಗಿದ್ದು ವಿದ್ಯಾರಣ್ಯಪುರದಲ್ಲಿರೋ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ಮಧ್ಯಾಹ್ನನೇ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ನನ್ನ ಫ್ರೆಂಡ್ ಮೇಘ ಜಾಬ್ಗೆ ಹೋಗ್ತಾ ಇರೋದ್ರಿಂದ ಸಾಯಂಕಾಲ ಹೋಗೋಣ ಅಂದ್ಲು. ಸೊ ಸಾಯಂಕಾಲ ಹೋದ್ವಿ. ಆವಾಗಲೂ ಕೂಡ ತುಂಬಾ ರಶ್ ಇತ್ತು. ಸೊ ನಾನು ಆಲ್ಮೋಸ್ಟ್ ಒಂದು 5-6 years ಆಯಿತು ಹೋಗೇ ಇತ್ತಿಲ್ಲ ದೇವಸ್ಥಾನಕ್ಕೆ. ಸೊ ಮಡ್ಲಕ್ಕಿ ಅಲ್ಲೇ ಸಿಕ್ತಲ್ವ, ಎಲ್ಲ ತೊಗೊಂಡು ದೇವಿಗೆ ಕೊಟ್ಟೆ. ನನ್ನ ಫ್ರೆಂಡು ನಿಂಬೆಹಣ್ಣಿನ ದೀಪನ ಹಚ್ಚಿದ್ಲು, ಅಂದ್ಕೊಂಡಿದ್ಲಂತೆ ಹಚ್ಚಬೇಕು ಅಂತ. ಸೊ ಅವಳು ಎಲ್ಲ ಬೆಳಗಿದ್ಲು, ನಮಗೂ ಸತ ಬೆಳಗಕ್ಕೆ ಕೊಟ್ಟಳು. ಸೊ ದೇವಿಗೆ ಬೆಳಗ್ತಾ ನಮ್ಮ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸು ತಾಯಿ ಅಂತ ಕೇಳಿಕೊಂಡು ಮನಸ್ಸಿನಲ್ಲಿ ಬೆಳಗ್ತಾ ಇದ್ದೀನಿ. ಸೊ ನಾವು ಹೋಗಿದ್ದು ಮಹಾಮಂಗಳಾರತಿ ಟೈಮು. ಆವಾಗ ತುಂಬಾ ರಶ್ ಇತ್ತು. ಉತ್ಸವ ಮೂರ್ತಿನ ಪಲ್ಲಕ್ಕಿಯಲ್ಲಿ ಇಟ್ಟಿದ್ರು. ಬೆಳಗ್ಗೆ ಎದ್ದಿದ ತಕ್ಷಣನೇ ಕನ್ನಡ ಬುಕ್ ಇಟ್ಕೊಂಡು ಅಜ್ಜಿಗೆ ಹೇಳ್ಕೊಡುವಂತ ಕೂತಿದ್ದಾಳೆ. ಅಜ್ಜಿ ತರಕಾರಿ ಕಟ್ ಮಾಡಿ ಹೇಳ್ಕೊಡ್ತಾ ಇದ್ದಾರೆ. ಅದೇನಮ್ಮ ಇದೇನಮ್ಮ ಥರ್ಮಸ್ ಫ್ಲಾಸ್ಕ್ ಚಿನಿ ಮನೇಲಿ ಇತ್ತಲ್ಲ, ಅದನ್ನ ಫ್ಲಾಸ್ಕ್ ಅಂತೀವಿ ಇಂಗ್ಲಿಷ್ ಅಲ್ಲಿ, ಇದು ಕನ್ನಡದಲ್ಲಿ ಥರ್ಮಸ್. ತಬಲ ಬಾಟ್ಲ್ ಅಲ್ಲ ಚಿನಿ, ಅದು ಥರ್ಮಸ್. ಸೊ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು, ಮತ್ತು ಪ್ರಸಾದ ಕೂಡ ಸಿಕ್ತು. ಸೊ ನಾವು ಮನೆಗೆ ಬರೋಷ್ಟಿಗೆ ಆಲ್ಮೋಸ್ಟ್ 8:30 ಆಗೋಯ್ತು ರಾತ್ರಿ. ಸೊ ಅದ್ರದ್ದು ನೆಕ್ಸ್ಟ್ ಡೇ ಸ್ಯಾಟರ್ಡೇ ಮಕ್ಕಳು ಸತ ಲೇಟಾಗೆ ಎದ್ದರು. ಸೊ ಎದ್ದಿದ ತಕ್ಷಣವೇ ಬುಕ್ ಇಟ್ಕೊಂಡಿದ್ರು. ನಮ್ಮತ್ತೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹೆಚ್ಚುತ್ತಾಯಿದ್ರು. ನಾನು ಚಟ್ನಿಗೆಲ್ಲ ರೆಡಿ ಮಾಡಿದ್ರು, ಅದನ್ನು ಮಿಕ್ಸಿ ಮಾಡ್ತಾಯಿದ್ದೆ. ಸೊ ಈರುಳ್ಳಿ ಎಲ್ಲ ಹೆಚ್ಚಿದ್ರಲ್ಲ, ಪಡ್ಡು ಮಾಡೋಕ್ಕೆ ಅಂತ ದೋಸೆ ಹಿಟ್ಟಿತ್ತು. ಸೊ ಅದಕ್ಕೇ ಎಲ್ಲ ಹಾಕ್ತಾಯಿದ್ದೆ. ನನ್ನ ಹಸ್ಬೆಂಡ್ ಊರಿಗೆ ಹೋಗಿದ್ರಲ್ವಾ, ಸೊ ನಾನು ನಮ್ಮತ್ತೆ ಪಡ್ಡುನೇ ಮಾಡ್ಕೊಂಬಿಡೋಣ, ಚೆನ್ನಾಗಿರುತ್ತೆ. ಪಡ್ಡು ಅಂದರೆ ನನಗೂ ಇಷ್ಟ, ನಮ್ಮ ಅತ್ತೆಗೂ ಇಷ್ಟ. In this crazy life we live, we all need someone to hold, a friend to light the way when the world starts to unfold. Through all the
ಸೊ ಫ್ರೆಂಡ್ಸ್, ರಾತ್ರಿ ಸ್ವಲ್ಪ ಅನ್ನ ಮಿಕ್ಕಿತ್ತು. ನನಗೆ ಅನ್ನನ ವೇಸ್ಟ್ ಮಾಡಕ್ಕೆ ಇಷ್ಟ ಇಲ್ಲ. ಇಲ್ಲ ಅಂದ್ರೆ ರೊಟ್ಟಿ ಮಾಡಕ್ಕೆ ಅಂತ ನೀರಾಕಿ ಫ್ರಿಜ್ಜಲ್ಲಿ ಇಟ್ರೆ ಮತ್ತೆ ಬೆಳಗ್ಗೆ ಜಸ್ಟ್ ಗ್ರೈಂಡ್ ಮಾಡಿ ಅಕ್ಕಿ ರೊಟ್ಟಿ ಮಾಡ್ತೀವಿ ನಾವು ನಮ್ ಕಡೆ. ಆಕ್ಚುಲಿ ನಮ್ಮ ಅಜ್ಜಿಯವರೆಲ್ಲ ಏನ್ ಮಾಡೋರು ಅಂದ್ರೆ ಅಕ್ಕಿ ರೊಟ್ಟಿ ಏನಾದ್ರು ಮಾಡ್ಬೇಕಂದ್ರೆ ಆಗ ಅನ್ನ ಏನಾದ್ರು ಮಿಕ್ಕಿಲ್ಲ ಅಂದ್ರೆ ಆಗ ಅನ್ನ ಮಾಡ್ಕೊಂಡು ರೊಟ್ಟಿ ಮಾಡೋರು. ಆ ತರ ಕಂಪಲ್ಸರಿಯಾಗಿ ನಮ್ ಕಡೆ ಅಕ್ಕಿ ರೊಟ್ಟಿಗೆ ಅನ್ನ ಹಾಕಿ ಹಾಕ್ತಾರೆ. ಸೊ ಆ ತರ ಮಾಡ್ತೀನಿ. ಇಲ್ಲ ಅಂತ ಅಂದ್ರೆ ಈ ತರ ಒಗ್ಗರಣೆ ಅನ್ನಾರು ಮಾಡ್ತೀವಿ. ಸೊ ತುಂಬಾನೇ ಚೆನ್ನಾಗಿರುತ್ತೆ ಒಗ್ಗರಣೆ ಅನ್ನ. ಸೊ ಅದಕ್ಕೆ ಮಾಡ್ತಾ ಇದ್ದೆ. ಇವಾಗ ಒಗ್ಗರಣೆ ಹಾಕ್ತಾ ಇದ್ದೀನಿ. ಸಿಂಪಲ್ ನಾರ್ಮಲ್ ಆಗಿ ನಾವು ಒಗ್ಗರಣೆ ಹಾಕ್ತೀವಲ್ಲ ಅದೇ ರೀತಿ. ನನಗೆ ಈ ತರ ಮಿಕ್ಕಿರೋ ಅನ್ನದಲ್ಲಿ ಚಿತ್ರಾನ್ನ ಮಾಡೋದು ಅಂದ್ರೆ ತುಂಬಾನೇ ಇಷ್ಟ, ಚೆನ್ನಾಗಿರುತ್ತೆ. ಸೊ ಪಡ್ಡಿಗೂ ರೆಡಿ ಮಾಡಾಯ್ತು. ಸೊ ಇವಾಗ ಹಾಕೊಂಡು ತಿನ್ಬೇಕು. ನಾನು ನಮ್ಮತ್ತೆ ಮಕ್ಕಳಿಗೆ ಸ್ನಾನ ಮಾಡಿಸ್ತಾ ಇದ್ದಾರೆ. ಇವತ್ತು ಶನಿವಾರ, ಸೊ ತಲೆ ಸ್ನಾನ ಮಾಡಿಸ್ತಾ ಇದ್ದಾರೆ. ನನ್ನ ಹಸ್ಬೆಂಡ್ ಇಲ್ಲ, ಅವ್ರು ಊರಿಗೆ ಹೋಗಿದ್ದಾರೆ, ಸ್ವಲ್ಪ ಕೆಲಸ ಇದೆ ಅಂತ. ಸೊ ನಾನು ನಮ್ಮತ್ತೆ ಸೊ ಪಡ್ಡು ಮಾಡ್ಕೊಂಡು ಇದೊಂದು ಸ್ವಲ್ಪ ಚಿತ್ರಾನ್ನ ತಿಂದು ಆಯ್ತು ಇವತ್ತಿಂದು ಬ್ರೇಕ್ಫಾಸ್ಟ್. ಸೊ ಒಗ್ಗರಣೆ ಆಯ್ತು. ಇವಾಗ ಅನ್ನ ಕಾಯ್ತೀವಿ. ಇದಕ್ಕೆ ಬೇಕಿದ್ರೆ ಅರಿಶಿನ ಸತ ಹಾಕೋಬಹುದು, ಬಟ್ ಇಲ್ಲಾಂದ್ರೆ ಹಂಗೇನೆ ಪ್ಲೇನ್ ಏನೋ ಹಾಕೋಬಹುದು. ಸೊ ಉಪ್ಪನ್ನು ಸತ ಹಾಕಿದೀನಿ. ಕಾಯಿ ತುರಿ ಹಾಕಿದ್ದಾರೆ ನಮ್ಮತ್ತೆ, ಅದು ಕೂಡ ಒಳ್ಳೆ ಟೇಸ್ಟ್ ಬರುತ್ತೆ. ಚೆನ್ನಾಗಿ ಬಿಸಿ ಮಾಡಬೇಕು, ಯಾಕಂದ್ರೆ ಕಾಯಿ ತುರಿ ಎಲ್ಲ ಹಾಕಿರ್ತೀವಲ್ಲ. ಸೊ ಫೈನಲಿ ಒಗ್ಗರಣೆ ಅನ್ನ ರೆಡಿ ಆಯ್ತು. ಸೊ ಫ್ರೆಂಡ್ಸ್, ಇದು ಹೊಸದು. ತುಂಬಾ ಹಿಂದೆ ನಾನು ಶೇರ್ ಮಾಡಿದ್ದೆ, ಈ ತರ ತಗೊಂಡಿದ್ದೀನಿ. ಟಿವಿಯಲ್ಲಿ ನೋಡ್ದೆ ಅಡ್ವರ್ಟೈಸ್ ಅಲ್ಲಿ. ಸೊ ಯಾಕೆ ತಗೋಬಾರ್ದು ಅಂತ ತಗೊಂಡೆ. 500ಗೆ ಇದೊಂದು ಸೆಟ್ ಮತ್ತೆ ಇನ್ನೊಂದು ಪುಟಾಣಿದು ಸೆಟ್ ಬಂದಿದೆ. 8 ಪಡ್ಡು ಬಿಡೋದು, ಇಲ್ಲ 8 9 ಬಿಡೋದಿದೆ. ಸೊ 500ಗೆ 2 ಯಾರು ಕೊಡ್ತಾರೆ ಹೇಳಿ. ಅದಕ್ಕೆ ಮಾಡಿದೆ, ಚೆನ್ನಾಗಿ ಬಂತು ಆಕ್ಚುಲಿ. ಸೊ ಇವಾಗ ಇದಕ್ಕೆ ಲಿಡ್ಡು ಸತ ಕೊಟ್ಟಿದ್ದಾರೆ. ಇವಾಗ ಹಾಕ್ತಾ ಇದ್ದೀನಿ. ಸೊ ಮಕ್ಕಳಿಗೆ ರಾಗಿ ಸರಿ ಎಲ್ಲ ತಿನ್ಸಾಯ್ತು, ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾ ಇದ್ದಾರೆ. ಜಾಸ್ತಿ ಜನ ಇದ್ರೆ ಇದು ದೊಡ್ಡದನ್ನ ಇಟ್ಕೊಂಡ್ಬಿಟ್ರೆ ಬೇಗ ಆಗ್ಬಿಡತ್ತೆ. ಕಡಿಮೆ ಜನ ಇದ್ರ ಅಂದ್ರೆ ಇಬ್ರು 3 ಜನ ಇದ್ರೆ ಚಿಕ್ಕದ್ನು ಇಟ್ಕೋಬಹುದು. ಸೊ ನಾನು ಇದಕ್ಕೆ ಬರೀ ಈರುಳ್ಳಿ, ಮೆಣಸಿನ್ಕಾಯಿ ಅಷ್ಟೇ ಹಾಕಿರೋದು. ಬೇಕಿದ್ದಕ್ಕೆ ಕ್ಯಾರೆಟ್ ತುರಿನೂ ಹಾಕೋಬಹುದು, ಚೆನ್ನಾಗಿರುತ್ತೆ. In this crazy life we live, we all need someone to hold, a friend to light the way. ಸೊ ಇದು ಪಡ್ಡು ಮೇಕರು, ನಾನ್ ಸ್ಟಿಕ್ಕು. ಆದ್ರೂ ನಾನೊಂದು ಸ್ವಲ್ಪ ಎಣ್ಣೆನ ಹಾಕಿದೆ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಇದು ನಾನು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ಪಡ್ಡುನ. ತುಂಬ ಚೆನ್ನಾಗಿ ಬಂದಿತ್ತು. ಪಡ್ಡು ಹೆಂಗಿದೆ ಅಂತ ನೋಡ್ದಾ? ಕಾಣಿಸ್ತಾ ಅಲ್ಲಿ ಕಾಣಿಸ್ತಾ ಇದೆಯಾ? ಚಂದ ಇದೆ ಪಡ್ಡು, ತಿಂತೀಯಾ? ಅಲ್ಲೇ ನೋಡ್ತಾ ಇದೆಯಲ್ಲ ಚೀನಿ ಕೈ. ಪಡ್ಡು ರೆಡಿ ಆಯ್ತು, ಇವಾಗ ತಿನ್ಬೇಕು. ಇದಕ್ಕೆ ನಮ್ಮತ್ತೆ ಅವರೆಕಾಯಿ ಅಂತ ಕರಿತಾ ಇದಾರೆ, ಗಾಡಿ ಮೇಲೆ ಬಂದಿದೆ. ಓಕೆ, ಅವ್ರು ಹೋಗಾದ್ಮೇಲೆ ನಾನು ಹೇಳ್ಬೇಕು. ಸೊ ಪಡ್ಡುಗೆ ನಮ್ಮತ್ತೆ ಚಟ್ನಿ ಮಾಡಿದ್ದಾರೆ. ಉರ್ಗಡ್ಲೆ ಮತ್ತೆ ಕಡಲೆ ಬೀಜ 2 ಸೇರಿಸಿ ಕಾಯಿ ಎಲ್ಲ ಹಾಕ್ಬಿಟ್ಟು ಚಟ್ನಿ ಮಾಡಿದ್ದಾರೆ. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಹಾಕೊಂಡು ತಿಂತೀನಿ.
ಸೊ ಶನಿವಾರ ವೆಂಕಟೇಶ್ವರನ ವಾರ, ನಮ್ಮದು ಮಂದೆಯವರು ಕೂಡ ವೆಂಕಟೇಶ್ವರ. ಸೊ ನಮ್ಮತ್ತೆ ಪೂಜೆ ಎಲ್ಲ ಮುಗಿಸಿ ನಾವು ಮಮ್ಮಿ ಮನೆಗೆ ಹೋದ್ವಿ. ಸೊ ನಮ್ಮ ಅಕ್ಕಂದು ಬರ್ಡೇ ವಿಶ್ ಎಲ್ಲ ಮಾಡಿದ್ವಿ. ಹೋಟೆಲ್ಗೆ ಹೋಗೋಣ ಅಂತ ರೆಡಿ ಆಗಿದ್ವಿ. ಸೊ ಈ ಡ್ರೆಸ್ಸು ನಾನು ವೆಸ್ಟ್ ಸೈಡಲ್ಲಿ ತೊಗೊಂಡಿದ್ದು. ನಮ್ಮ ಅಕ್ಕ ಈ ಡ್ರೆಸ್ನ ಮೀಶೋದಲ್ಲಿ ತೊಗೊಂಡಿದ್ದು. ಕ್ವಾಲಿಟಿ ವಾಯ್ಸ್ ಸೂಪರಾಗಿದೆ, ಅಫೋರ್ಡಬಲ್ ಪ್ರೈಸು. ಯಾರಿಗಾರು ಲಿಂಕ್ ಬೇಕಾದರೆ ಕಮೆಂಟ್ ಮಾಡಿ, ಹಾಕ್ತೀನಿ ಲಿಂಕ್ನ. ಸೊ ಅಲ್ಲಿಂದ ನಾವು ಹೋಟೆಲ್ಗೆ ಹೋದ್ವಿ. ಸೊ ಈ ಹೋಟೆಲ್ಲು ನಮ್ಮ ಮಮ್ಮಿ ಅವ್ರ ಫ್ರೆಂಡ್ಸ್ ಜೊತೆ ಹೋಗಿದ್ರಂತೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು, ಮತ್ತು ಆ್ಯಂಬಿಯನ್ಸು ಅಷ್ಟೇ ತುಂಬಾ ಚೆನ್ನಾಗಿದೆ. ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿದೆ. ಹಟ್ ಟೈಪು, ಪ್ರೈವೇಟ್ ಹಟ್ಟು ಇದೆ, ಮತ್ತು ಎಲ್ಲರೂ ಕೂರೋವಂಥ ದೊಡ್ಡ ಹಟ್ಟು ಕೂಡ ಇದೆ. ಸೊ ಅದು ನಮ್ಮ ಚಾಯ್ಸು. ನಾವು ಪ್ರೈವೇಟ್ ಹಟ್ಟನ್ನ ರಿಸರ್ವ್ ಮಾಡಿದ್ವಿ, ಯಾಕೆಂದರೆ ನಾವು ಆಲ್ಮೋಸ್ಟ್ ಒಂದು 8-9 ಮೆಂಬರ್ಸ್ ಇದ್ವಿ. ಸೊ ನೋಡ್ತಾ ಇರ್ಬೋದು ಯಾವ ಥರ ಇದೆ ಈ ಹೋಟೆಲ್ ಬಂದುಬಿಟ್ಟು. ನನ್ನ ಮಕ್ಕಳಂತೂ ಫುಲ್ ಖುಷಿ. ಸೊ ಇದೇ ಹಟ್ಟನ್ನ ನಾನು ಬುಕ್ ಮಾಡಿದ್ದು. ತುಂಬಾ ಚೆನ್ನಾಗಿದೆ. ಸೊ ಫುಲ್ ಗ್ರೀನರಿ ಎಲ್ಲ ಇತ್ತು, ಮತ್ತು ಮಕ್ಳಿಗೆ ಆಟ ಆಡೋಕ್ಕೆ ಜೋಕಾಲಿ, ಜಾರಬಂಡೆ ಎಲ್ಲವೂ ಇತ್ತು. ಬೆಂಡ್ ಮಾಡೋದು ಪಕ್ಕ ಹಚ್ಚಿ ಜೀವನ ಅದು ಈ ಕಡೆ ಬೆಂಡ್ ಮಾಡಬೇಕು, ಈ ಕಡೆ ಬೆಂಡ್ ಮಾಡಬೇಕು. ಊದದೇನ್ ಬೇಡ, ಹಂಗೆ ಕಟ್ ಮಾಡು. ಊದ್ ಬೇಡ ಶಿಲ್ಪ, ಕಟ್ ಮಾಡ ಹಂಗೆ. ಹೇಳ್ರಿ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಮೇ ಗಾಡ್ ಬ್ಲೆಸ್ ಯು, ಹ್ಯಾಪಿ ಬರ್ಡೇ ಟು ಯು. ಓಕೆ, ತಿನ್ಸು ನಿಮ್ ಫಾದರ್ಗೆ ಮದರ್ಗೆ. ನಿಮ್ ಮದರ್ಗೆ ತಿನ್ಸವೋ. ಮದರ್ ಇಂಡಿಯಾ ಮಗ, ಅವನು ಊದ್ಬೇಕು ಅವನು. ಅದಕ್ಕೆ ಜೀವ ಊಟ ಆ ಕಡೆ ಹೋಗ, ಗಡಪನ ಅಪ್ಪನ ತಕ ಹೋಗ, ತಾತನ ತಕ ಹೋಗ. ಈಗ ಹಿಂದೆ ಕೂತ ಜೀವನ್, ಕೂತ್ಕೋ ಜೀವನ್. ಜೀವನ್ ತಡಿಯಮ್ಮ ತಡಿಯಮ್ಮ. In this crazy life we live, we all need someone to hold, a friend to light the way when the world starts to unfold. Through all the ups and downs, the highs and lows we share, we'll stick together, ride or die. Let's show we Patel ro, Jivan Patel ro. ಚಿನಿ ಹಿಂದೆ ಕೂತಾಳ್ರಿ. ಅವನಿಗೇನಲ್ಲ ಸುತ್ತಿ ಹೇಳು ನೀನು. ಕೂತಾಳ್ರಿ ಕೂತಾಳ್ರಿ, ಆಟಾಡ ಬರಬೇಡ್ರಿ, ಕೂತ್ಕೊಳ್ರಿ ಕೂತ್ಕೊಳ್ರಿ. ಕೂತ್ಕೊಮ್ಮ ನೀನು. ಹ್ಯಾಪಿ ಬರ್ಡೇ ಟು ಮೈ ಲವ್ಲಿ ಸಿಸ್ಟರ್. ಸೊ ನಾನು ನಮ್ಮ ಅಕ್ಕ ಎಷ್ಟು ಇಷ್ಟಪಡ್ತೀವೋ ಒಬ್ರಿಗೊಬ್ರು, ಅಷ್ಟೇ ಜಗಳನೂ ಆಡ್ತೀವಿ. ಎಲ್ಲಿ ಪ್ರೀತಿ ಜಾಸ್ತಿ ಇರುತ್ತೋ ಅಲ್ಲೇ ಜಾಸ್ತಿ ಜಗಳನೂ ಕೂಡ ಆಡೋದು. ನಮಗೆ ಮದುವೆ ಆಗಿ ಮಕ್ಕಳಾದ್ರೂ ಮತ್ತೆ ಶಿಲ್ಪ ಕಂಡ್ರೆ ಇಷ್ಟ. ಯಾವಾಗ ಶಿಲ್ಪ ಸೊಸೆಗಿಂತ ಶಿಲ್ಪನ್ ಕಂಡ್ರೆ ಭಾರಿ ಇಷ್ಟ. ಮಾಮ ಕೇಕ್ ತಿನ್ಸ್ ಮತ್ತ ಚಿನಿ ದೊಡ್ಡಮ್ಮಂಗ್ ತಿನ್ಸೋಗ್ರಿ. ಯಾಕ ಯಾಕೆ ಕಂದ ತಿನ್ನಿಸ್ತಾಳೆ ಬಾ. ಸೊ ಕೇಕ್ ಎಲ್ಲ ಕಟ್ ಮಾಡಾದ್ಮೇಲೆ ಫುಡ್ಡು ಕೂಡ ಆರ್ಡರ್ ಮಾಡಿದ್ವಿ. ಬೇಗ ಸರ್ವಿಸ್ ಮಾಡಿದ್ರು. ಸೊ ಎಲ್ಲರೂ ಸೂಪ್ ಕುಡಿತಾ ಇದ್ದೀವಿ. ಮಕ್ಕಳಿಗೆ ಫ್ರೆಂಚ್ ಫ್ರೈಸ್ ಅಂದರೆ ಸಖತ್ ಇಷ್ಟ. ಸೊ ಅವರು ಅದನ್ನು ತಿಂತಾ ಇದ್ರು. In this crazy life we live, we all need someone to hold, a friend to light the way. ಏ ನಿಧಾನ ಚಿನಿ. ಓಡ್ಬೇಡ ಓಡ್ಬೇಡ. ಬಾ ಬೇಬಿ ಬಾ 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 ಬಾ. ಚೆನ್ನಾಯ್ತಾ ಅಲ್ಲಿ?
ಮನ್ಗೋಗ್ರಿ ನಾವು ಇಲ್ಲೇ ಎಲ್ಲ ಆಟ ಆಡ್ಕೊಂಡು ಕೂತ್ಕೊತೀವಿ. In this crazy life we live, we all need someone to hold, a friend to light the way when the world starts to. ಸೊ ನಮ್ಮ ಮಮ್ಮಿ ನಮ್ಮ ಮಕ್ಳಿಗೆ ಹೇಳ್ತಾಯಿದ್ರು ನೀವೆಲ್ಲ ಹೋಗಿ ನಾವಿಲ್ಲೇ ಇರ್ತೀವಿ ಅಂತ ಜೋಕಾಲಿ ಆಡಿಕೊಂಡು. ಸೊ ನನ್ನ ಮಕ್ಳು ಹೇಳ್ತಾಯಿದ್ರು ಇಲ್ಲ ನಾವು ಇಲ್ಲೇ ಇರ್ತೀವಿ ಅಂತ. ಸೊ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನಾವು ಸತ ಹೊರಟ್ವಿ ಮನೆಗೆ.